ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಜಂಬೇರಾಳದೊಳಗೆ ಅದಾರ ಅನ್ನೋದು ಗೊತ್ತಾಯಿತು ತಾಯಿ ಗಂಗವ್ಗೆ. ಮಗನ ಮಾರಿ ನೋಡಬೇಕು ಅಂತ ಕಾಯಸಾಗ್ತದೆ. ಯಾವಾಗ ಮಗನ ಮಾರಿ ನೋಡಬೇಕಂತ ಕಾಯಸಾಗ್ತದೆ ಆವಾಗ ಜಂಬೇರಾಳಕ್ಕೆ ಹೇಳಿ ಕಳಿಸ್ತಾರ ಬಂದು ಹೋಗುವಂತ. ಮಡಿವಾಳಪ್ಪನವರಿಗೆ ಬಂದು ಹೋಗುವಂಥ ತಾಯಿಯ ಕರೆ ಬರ್ತದೆ. ಆವಾಗ ಜಂಬೇರಾಳದಿಂದ ಮಡಿವಾಳಪ್ಪನವರು ಬಿದನೂರಿಗೆ ಹೋಗೋದನ್ನೇ ಮೊದಲು ಗುರುವಿನ ಮಟ್ಟಕ್ಕೆ ಬರ್ತಾರೆ, ಚಿಣುಮಗೇರಿಗೆ ಬರ್ತಾರೆ. ಚಿಣುಮಗೇರಿಗೆ ಬಂದಾಗ ಹೊಸದಾಗಿ ಸ್ವಾಮಿಗಳು ಗುರುಬಸವ ಶಿವಾಚಾರ್ಯರು ಗುರುಬಸವ ಪಟ್ಟದ್ದೇವರ ದರ್ಶನ ಆಗ್ತದೆ. ಕಲಿಕೇರಿಯ ಗುರುಗಳಿಂದ ಲಿಂಗ ದೀಕ್ಷೆ ಆದರೆ ಆ ಗುರುಬಸವ ಪಟ್ಟದ್ದೇವರಿಂದ ಶಿಕ್ಷೆಯನ್ನು ಗುರುಗಳಿಂದ ಪಡ್ಕೊಂಡು ಶಿಕ್ಷಾ ಗುರು ಅಂತ ಸ್ವೀಕಾರ ಮಾಡ್ತಾರೆ. ಗುರುಗಳ ಆದೇಶದಂತೆ ಮಡಿವಾಳಪ್ಪನವರು ಚಿಣುಮಗೇರಿ ಒಳಗೆ ಬಹಳ ದಿವಸ ಇರ್ತಾರೆ. ಬರೀ ಉಂಡು ಉಟ್ಟು ಅಲ್ಲಿ ಕಾಲು ಕಳೆಂಗಿಲ್ಲ, ಸೇವಾ ಮಾಡ್ತಾರೆ. ಗುರುವಿನ ಮಟ್ಟದೊಳಗೆ ಸೇವಾ ಮಾಡ್ತಾರೆ. ಎಷ್ಟು ಮಟ್ಟಿಗೆ ಸೇವಾ ಮಾಡ್ತಾರೆ ಅಂದರೆ ದನ ಕಾಯೋದು. ದನ ಕಾಯೋದು ಸ್ವತಃ ಮಡಿವಾಳಪ್ಪನವರು ದನದ ಕಾಲುಗಳಲ್ಲಿರುವಂಥ ಹೆಂಡಿ ಕಸ ಮಾಡೋದು, ಇದೆಲ್ಲ ಮಾಡಿ ಮುಗಿದ ಮ್ಯಾಲ ಕಂತಿ ಭಿಕ್ಷಾಕ್ ಹೋಗೋದು. ಆ ಚಿಣುಮಗೇರಿಯಿಂದ ಸುತ್ತ ಹಳ್ಳ್ಯಾಗ ಕಂತಿ ಭಿಕ್ಷಾಕ್ ಹೋಗೋದು. ಆ ಮಠದ ಅಂಗಳದೊಳಗೆ ಒಂದು ಗಿಡ ಅದ, ಮುತ್ತುಲಿ ಗಿಡ ಅಂತ. ಮುತ್ತುಲಿ ಗಿಡ ಇವತ್ತು ನೋಡಕ್ಕೆ ಸಿಗ್ತದೆ. ಇವತ್ತು ಚಿಣುಮಗೇರಿ ಗುಡ್ಡಕ್ಕೆ ಹೋದರೆ ಆ ಗಿಡ ಮುತ್ತುಲಿ ಗಿಡ ಸಿಗ್ತದೆ. ಆ ಕಂತಿ ಭಿಕ್ಷೆ ಮಾಡಿಕೊಂಡು ಅದರೊಳಗೆ ಬಂದಿರುವಂಥ ಪ್ರಸಾದ ಎಲ್ಲರಿಗೂ ದಾಸೋಹ ಮಾಡಿ ಉಣಿಸಿ ಉಳಿದ ಜೋಳಿಗೆಯನ್ನು ಆ ಮುತ್ತೂರು ಗಿಡಕ್ಕೆ ಸಿಗಿಸ್ಬೇಕು. ಅವತ್ತು ಮಡಿವಾಳಪ್ಪನವರು ಕಂತಿ ಭಿಕ್ಷೆ ಮಾಡಿಕೊಂಡು ಬಂದು ದಾಸೋಹ ಮಾಡಿ ಆ ಕಂತಿ ಭಿಕ್ಷದ ಜೋಳಿಗೆ ಆ ಗಿಡಕ್ಕೇನು ಸಿಗ್ಸಾರಲ್ಲ ಆ ಜೋಳಿಗೆಯ ದರ್ಶನ ಇವತ್ತು ನಮಗೆ ಸಿಗುತ್ತದೆ. ಅಲ್ಲಿ ಹೋದರೆ ಇವತ್ತು ನಮಗೆ ಸಿಗುತ್ತದೆ. ಬಹಳ ಶ್ರಮ ಪಡ್ತಾರೆ, ಪರಿಶ್ರಮ ಪಡ್ತಾರೆ, ಗುರುಗಳ ಸೇವಾ ಮಾಡ್ತಾರೆ. ಅದ್ರ ಜೊತೆಗೇ ಈ ಸತ್ಸಂಗ, ಈ ಅನುಭವ ಇದೆಲ್ಲ ಮಾಡಬೇಕು. ಇದೆಲ್ಲ ಆದಮೇಲೆ ಗಂಗವ್ವನ ಆಶೆಯಂತೆ ಮಡಿವಾಳಪ್ಪನವರು ನೋಡಾಕ ಬಹಳ ಚಲೋ, ಅಜಾನುಭಾವು, ಬೆಳ್ಳನ ಬಣ್ಣ, ಮೈಕಟ್ಟ ನೋಡಬೇಕು. ಅಂಥ ಮಡಿವಾಳಪ್ಪನವರು ಬಿದನೂರಿಗೆ ಬರ್ತಾರೆ. ಗಂಗಮ್ಮನ ಆಸೆಯಂತೆ ಮಲ್ಲಿಕಾರ್ಜುನಪ್ಪಗೌಡರು ಎಷ್ಟು ವರ್ಷ ಆಯಿತು ಹೋಗಿ ಮತ್ತೆ ಬಂದಿಲ್ಲ ಮಗ ಅಂತ ತಿಳ್ಕೊಂಡು ಮಲ್ಲಿಕಾರ್ಜುನಪ್ಪಗೌಡರು ಬರುವ ಮಡಿವಾಳಪ್ಪನವರನ್ನು ಹಿಂಗೆ ಕರ್ಕೋಬಾರ್ದು, ಸ್ವಾಗತ ಮಾಡ್ಕೋಬೇಕು, ಬಾರಿಸ್ತಾ ಊದಿಸ್ತಾ ಅವರನ್ನು ಕರಿಬೇಕು ಅಂತ ತಿಳ್ಕೊಂಡು ಊರು ಎಲ್ಲ ಜನರನ್ನು ಕೂಡಿಸಿ ಅಗಸಿ ಒಳಗೆ ಊರು ಜನರೆಲ್ಲ ಕೂಡಿಸಿ ಅಗಸಿ ಒಳಗೆ ಮಡಿವಾಳಪ್ಪನವರನ್ನು ಮೆರವಣಿಗೆ ಮೂಲಕ ಬಿದನೂರು ಊರೊಳಗೆ ಕರ್ಕೊಂಡು ಹೋಗ್ತಾರೆ. ಆ ಸಮಯದಲ್ಲಿ ಸಣ್ಣವರಿದ್ದಾಗ ಕೂಡಿ ಆಡಿರುವಂಥ ಲಕ್ಷ್ಮೀಬಾಯಿ ಅನ್ನುವಂಥ ಹೆಣ್ಣುಮಗಳು, ಸಣ್ಣವರಿರುವಾಗ ಕೂಡಿ ಆಡಿರುವಂಥ ಲಕ್ಷ್ಮೀಬಾಯಿ ಅನ್ನುವಂಥ ಹೆಣ್ಣುಮಗಳು ಆಗಲೇ ವಯಸ್ಸಿಗನುಗುಣವಾಗಿ ಸುರಪುರ ತಾಲೂಕಿನ ಪೈಕಿ ದಿಗ್ಗಿ ಸೈದಾಪುರ ಅಂತ ಒಂದು ಆ ಊರಿಗೆ ಮದುವೆ ಮಾಡಿ ಕೊಟ್ಟಿರ್ತಾರೆ. ಗಂಡನ ಮನೆಗೆ ಹೋಗಿ ನಡೆದು ತವರು ಮನೆಗೆ ಬಂದಿರ್ತಾಳೆ. ಆ ಸಮಯದಲ್ಲಿ ಮಡಿವಾಳಪ್ಪನವರು ಬಿದನೂರಿಗೆ ಬರ್ತಾರೆ. ಅಗಸಿ ಒಳಗೆ ಮಡಿವಾಳಪ್ಪನವರು ಬರಮಾಡಿಕೊಳ್ಳುವಾಗ ಊರು ಹೆಣ್ಮಕ್ಕಳು ಆರತಿ ತಗೊಂಡು ಆರತಿ ಮಾಡಿ ಕರ್ಕೊಂಡು ಹೋಗುವಂಗ ಆ ಆರತಿ ತಂದಿರುವಂಥ ಹೆಣ್ಮಕ್ಕಳಲ್ಲಿ ಈ ಲಕ್ಷ್ಮೀಬಾಯಿನೂ ಒಬ್ಬಳು. ಈ ಲಕ್ಷ್ಮೀಬಾಯಿನೂ ಒಬ್ಬಳು. ಎಲ್ಲರೂ ಮಾಡುವಂಗ ಈಕಿನೂ ಆರತಿ ಮಾಡಲು ಮಾಡ್ತಾ 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 ಮಡಿವಾಳಪ್ಪನವರನ್ನು ನೋಡೋದು.
ಮಡಿವಾಳಪ್ಪನವ್ರನ್ನ ನೋಡೋದುಗಳನ್ನೇ ಎಲ್ಲರೂ ನೋಡೋದೇ ಬೇರೆ, ಈ ಲಕ್ಷ್ಮೀಬಾಯಿ ನೋಡೋದೇ ಬೇರೆ. ಯಾವಾಗ ನೋಡಲು ಮಡಿವಾಳಪ್ಪನವರು ಬೆನ್ನು ಬಿಡಲಿಲ್ಲ. ಬಿದನೂರಾಗ ಇರುವತನೂ ಮಡಿವಾಳಪ್ಪನವರು ಎಲ್ಲಿ ಹೋಗ್ತಾರೆ ಎಲ್ಲಿ ಬರುತ್ತಾರೆ ಅಲ್ಲೆಲ್ಲ ಲಕ್ಷ್ಮೀಬಾಯಿ ಕಾಣಕತ್ತ. ನಮ್ಮವ್ವ ಇದರಿಂದ ಇನ್ನೂ ಎದ್ದಿಲ್ಲ, ಮತ್ತು ಈ ಪಾಳೆ ನನಗೆ ಬಂತಲ್ಲ ಅಂತ ಮಡಿವಾಳಪ್ಪನ ಎದಿ ದಸಕ್ಕಂತ. ನಮ್ಮವ್ವ ಇದರಿಂದ ಎದ್ದಿಲ್ಲ, ಅದು ನನಗೆ ಬಡ್ಕೊಂಡಾದ, ನಾನು ಇದರಿಂದ ಏಳು ಸಲುವಾಗಿ ಇಷ್ಟೆಲ್ಲ ಮಾಡಕತ್ತೀನಿ. ಅಂಥದ್ರಾಗ ಈ ಲಕ್ಷ್ಮೀಬಾಯಿ ನನ್ನ ಬೆನ್ನು ಹತ್ತಲಲ್ಲ, ಈಕಿ ಬಿಡಂಗೆ ಕಾಣಂಗಿಲ್ಲ. ಎಷ್ಟು ಮಟ್ಟಿಗೆ ಗಂಟು ಬೀಳ್ತಾಳಂದ್ರೆ ಯಾರೂ ಇರಲಾರ್ದಂಥ ಸಮಯದಲ್ಲಿ ಮಡಿವಾಳಪ್ಪನವ್ರು ಹುಟ್ಟಿರುವಂಥ ಬಟ್ಟೆಯನ್ನು ಹಿಡಿದು ಬಿಡ್ತಾಳೆ. ಯಾವಾಗ ಲಕ್ಷ್ಮೀಬಾಯಿ ಮುಟ್ಟಲ್ಲೋ ಬಟ್ಟೆ, ಅವಾಗನ ಹುಟ್ಟ ಬಟ್ಟೆಯನ್ನು ಬಿಚ್ಚಿ ಆಕೆಯ ಮುಖಕ್ಕೆ ಒಗೆದು ಆ ಬಿದನೂರನ್ನು ಬಿಟ್ಟು ಮತ್ತೆ ಚಿಣಮಗೇರಿಗೆ ಬರ್ತಾರೆ. ಅವತ್ತಿನಿಂದಲೇ ಮಡಿವಾಳಪ್ಪನವರು ಶರೀರ ಮರಿಯಾಗುವುದಕ್ಕೆ ಒಂದು ಮಂಡಪಂಜೆಯನ್ನು ಉಡುತ್ತಾರೆ ಹೊರತು ಮೈತುಂಬ ಉಡುಗೆಗಳನ್ನು ಉಡುವುದಿಲ್ಲ. ಯಾಕೆ ಉಡುವುದಿಲ್ಲ ಅಂದರೆ ಆ ಲಕ್ಷ್ಮೀಬಾಯಿ ಆ ಬಟ್ಟೆಯನ್ನು ಮುಟ್ಟಿದ ಪರಿಣಾಮ ಅವನಲ್ಲಿ ತ್ಯಾಗ ಬರ್ತದೆ, ವಿರಾಗ ಬರ್ತದೆ. ಅಲ್ಲಿಂದ ಗೊಬ್ಬೂರಿಗೆ ಹೋಗ್ತಾರೆ. ಗೊಬ್ಬೂರು ಒಳಗೆ ಸದಾಶಿವ ಸ್ವಾಮಿಗಳು. ಸದಾಶಿವ ಸ್ವಾಮಿಗಳ ಹತ್ತಿರ ಬಸವಾದಿ ಶರಣರ ವಿಚಾರಗಳನ್ನು ತಿಳ್ಕೊತಾರೆ. ಈ ಕಡೆ ನಿಜಗುಣರ ಶಸ್ತ್ರಾಸ್ತ್ರಗಳನ್ನು ಅರಿತುಕೊಂಡು ಅಲ್ಲಿಂದ ಮತ್ತು ಶ್ರೀಶೈಲ ಕಡೆ ಹೋಗಿ ಭಾಳಷ್ಟು ದಿವಸ ಲಿಂಗಾನುಷ್ಠಾನ ಮಾಡ್ತಾರೆ. ಆ ಲಿಂಗಾನುಷ್ಠಾನವನ್ನು ಪೂರೈಸಿಕೊಂಡು ಎಲ್ಲಿಗೆ ಬರ್ತಾರೆ ಅಂತ ಕೇಳಿದರೆ ಇದೇ ಯಡ್ರಾಮಿ ತಾಲೂಕಿನ ಬೀಳುವಾರಕ್ಕೆ ಬರ್ತಾರೆ. ಬೀಳುವಾರದೊಳಗೆ ಒಂದು ಗವಿ ಮಾಡಿಕೊಂಡು ಅಲ್ಲೇ ಉಳಿತಾರೆ. ಮಡಿವಾಳಪ್ಪನವರು ಕಟ್ಟಿರುವಂಥ ಗವಿ ಇವತ್ತು ಬೀಳುವಾರದಾಗ ಇನ್ನೂ ನೋಡಕ್ಕೆ ಸಿಗ್ತದೆ. ನಮಗೆ ಇನ್ನೂ ನೋಡಕ್ಕೆ ಸಿಗ್ತದೆ. ಅಲ್ಲಿ ಪಡಿಶೆಟ್ಟಿ ಮನೆತನ ಅಂತ ಇವತ್ತು ಅದ. ಆ ಪಡಿಶೆಟ್ಟಿ ಮನೆತನದು ಕೊಟ್ಟಿರುವಂಥ ಆ ಜಾಗದೊಳಗೆ ಗವಿಯನ್ನು ಕಟ್ಟಿಕೊಂಡು ಅಲ್ಲೇ ಉಳ್ಕೊತಾರೆ. ಅಲ್ಲಿನೂ ಕೂಡ ಬಂದವರಿಗೆಲ್ಲ ಸುಮ್ಮನೆ ಹಂಗೆ ಕಳಿಸೋದಿಲ್ಲ, ಹೇಳಬೇಕು ಯಾವ್ಯಾವ ಸಮಯಕ್ಕೆ ಏನೇನು ಮಾಡಬೇಕು ಅನ್ನೋದನ್ನು ತಮ್ಮ ಹಾಡಿನೊಳಗನ ಮಡಿವಾಳಪ್ಪನವರು ಯಾವ ಸಮಯಕ್ಕೆ ಏನು ಮಾಡಬೇಕು ಅನ್ನೋದನ್ನು ತಮ್ಮದೇ ಆಗಿರುವಂಥ ಹಾಡಿನೊಳಗೆ ಮಡಿವಾಳಪ್ಪನವರು ಬಂದವರಿಗೆಲ್ಲ ಹಾಡಿ ತೋರಿಸ್ಬೇಕು. ಮುಂಜಾನೆ ಏನು ಮಾಡಬೇಕು, ರಾತ್ರಿ ಏನು ಮಾಡಬೇಕು, ಸಂತಿಗೆ ಹೋದಾಗ ಏನು ಮಾಡಬೇಕು ಅನ್ನೋದನ್ನು ಮಡಿವಾಳಪ್ಪನವರು ತಮ್ಮ ಹಾಡಿನೊಳಗೆ ಹೇಳಿಬಿಡ್ತಾರೆ. ಈ ಪ್ರಕಾರ ಬಂದವರಿಗೆಲ್ಲ ಹಾಡಿನ ಮೂಲಕ ತಿಳುವಳಿಕೆ ನೀಡಿ ಆ ಬೀಳುವಾರದಿಂದ ಮಲ್ಲಾಯಿ ಊರು ಅಂತ ಬರ್ತದೆ. ನೀವೆಲ್ಲ ಕೇಳಿರ್ಬೋದು, ನೋಡಿರ್ಬೋದು. ಆ ಮಲ್ಲಾಯಿ ಊರಿಗೆ ಹೋಗ್ತಾರೆ. ಊರು ಮುಂದಿನ ಬಸವಣ್ಣ ದೇವ್ರ ಗುಡಿ. ಆ ಗುಡಿ ಕಟ್ಟಿ ಮೇಲೆ ಹೋಗಿ ಕೊಡ್ತಾರೆ. ಮುಂದಿರುವ ಬಾವಿ ಒಳಗೆ ನೀರು ತರಕ್ಕೆ ಊರು ಹೆಣ್ಮಕ್ಳು ನಾ ಮುಂದೆ ನೀ ಮುಂದೆ ಅಂತ ಹಿಂಗೆ ನೀರು ತರಕ್ಕೆ ಬರುವಾಗ ನೀರು ತುಂಬಿಕೊಂಡು ಹೋಗುವಂಥ ಸಂದರ್ಭದಲ್ಲಿ ಹೆಣ್ಮಕ್ಳ ಬಾಯಾಗ ಏನು ಬರಕತ್ತು ಅಂದ್ರೆ ನೀ ಮುಟ್ಟಬೇಡ ಅಂತ ತಿಳ್ಕೊಂಡು. ಅಲ್ಲಿ ಜಾತಿ ಬರ್ತದೆ, ಅಲ್ಲಿ ಕುಲ ಬರ್ತದೆ. ಮುಟ್ಟಬೇಡ ಅನ್ನುವಾಗ ಇದನ್ನು ಕೇಳಿಸಿಕೊಡ್ತಾರೆ ಮಡಿವಾಳಪ್ಪನವರು. ಕೇಳಿಸಿಕೊಂಡು ಏನಂತಾರ, ಮುಟ್ಟಬೇಡ ಅಂತೀರಿ, ಮುಡುಚಟ್ಟಿನೊಳಗು ಮುಟ್ಟಿ ತಟ್ಟಿ ಅಂತೀರಿ, ಮುಟ್ಟಬೇಡ ಅಂತ ಯಾಕೆ ಅಂತೀರಿ ಅನ್ನೋದನ್ನು ಮತ್ತೆ ಅಲ್ಲೊಂದು ಪದ ಹಾಡ್ತಾರೆ. ಹಂಗೆ ಏನು ಅನ್ನೋದು ನಾಳೆ ಇವತ್ತಿಲ್ಲಿಗೆ ಮುಕ್ತಾಯ.